ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರು ಸ್ಟೇಟ್ಮೆಂಟ್ ಕೊಡ್ತಿರೋದೆಲ್ಲ ಸುಳ್ಳು. ನಾನು ಇವಾಗ 10 ಲಕ್ಷ ದುಡ್ಡು ತಗೊಬಂದಿದ್ದೀನಿ, 200 ಗ್ರಾಮ್ ಚಿನ್ನ ತಗೊಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ನನ್ನನ್ನು ಯಾರು ಬಲವಂತ ಕರ್ಕೊಬಂದಿಲ್ಲ, ನನಗೆ ಯಾರು ಟಾರ್ಚರ್ ಕೊಡ್ತಿಲ್ಲ, ನನಗೆ ಯಾರು ಬ್ಲಾಕ್ ಮೇಲ್ ಮಾಡಿಲ್ಲ. ನಾನೇ ಸ್ವ ಇಚ್ಛೆಯಿಂದ ನನಗೆ ಅವ್ರ ಕೂಡ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಬಂದಿದ್ದೆ. ನಾನೇ ಕಂಪ್ಲೇಂಟ್ ಕೊಟ್ಟು ಅವ್ರ ಜೊತೆ ಅವ್ರು ಬೇಡ ಅಂತಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೆಲ್ಲ ತೀರ್ಮಾನ ಆಗಿ ನನ್ನ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ರು. ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ್ಮೇಲೆ ಹೇಮಂತ್ ಅವ್ರ ಚಿಕ್ಕಪ್ಪನ ಮಗ ಅವನು ನನಗೆ ಆಗ್ತೀನಂತ ಅಂದ್ರ, ಇವನು ಪ್ರಕಾಶ್ ಅವರು ನನ್ನ ಅಂತ ಎಲ್ಲ ಬ್ಲಾಕ್ ಮೇಲ್ ಮಾಡಿದ್ರು. ಆಮೇಲೆ ಹಕ್ಕುಲಾಸಿಗೆಲ್ಲ ಸೈನ್ ಹಾಕು, ಆಮೇಲೆ ನಾನೇ ಏನಾರು ಮಾಡ್ಕೊಂಡು ಸತ್ರೇನು ಸಚಿನ್ ಮೇಲೆ ಬರಬೇಕು ಅಥವಾ ಅವರೇ ನನ್ನ ಸಾಯಿಸಿದ್ರು ಸಚಿನ್ ಮೇಲೆ ಬರಬೇಕು ಅಂತ ಅವರು ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟರು. ಊಟ ಕೊಡ್ತಿರ್ಲಿಲ್ಲ ನನಗೆ. ಇನ್ನು ಆಚೆ ಕಡೆ ಪ್ರಪಂಚನೇ ನೋಡದೇ ಇರೋ ರೀತಿ ಮಾಡ್ತೀನಿ ಅಂತ ಎಲ್ಲ ನನಗೆ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ ಆ ಥರ ಎಲ್ಲ ನನಗೆ ಬಾಯಿಗೆ ಬಂದಾಗ ಬೈದ್ರು. ಆಗ್ತೀನಿ ಅಂತೆಲ್ಲ ಅಂದ್ರು. ನನಗೆ ಅದಕ್ಕೆ ಇರಕ್ಕಾಗ್ದೇನೆ ನನಗೆ ನಾನು ಮನೆ ಬಿಟ್ಟು ಬರೋಕ್ಕೆ ಹೆಲ್ಪ್ ಮಾಡಿದೆ ಹೇಮಂತು. ಅವನೇ ಸಚಿನ್ ಹತ್ರ ಅವನೇ 1 ಲಕ್ಷ ದುಡ್ಡು ಇಸ್ಕೊಂಡು ನನಗೆ ಪಾಸ್ವರ್ಡ್ ಹೇಳಿದ್ದೆ, ಪ್ರಕಾಶ್ ಅವ್ರ ಫೋನಿನ ಪಾಸ್ವರ್ಡ್ ಹೇಳಿದ್ದೆ ಹೇಮಂತು. ಅವರೇ ನನಗೆ ಹೆಲ್ಪ್ ಮಾಡಿದ್ದು. ಒಂದು ಊರಿಗೆ ಒಂದು ಹುಡುಗಿನ ಎತ್ತಾಕೊಂಡು ಬರೋಕ್ಕೆ ಯಾರು ಸಹಾಯ ಇಲ್ದೇನೆ ಒಂದು ಊರಿಗೆ ಒಂದು ಹುಡುಗ ಬಂದು ಕರ್ಕೊಂಡು ಹೋಗ್ಬರಕ್ಕೆ ಸಾಧ್ಯ ಇಲ್ಲ. ಅದನ್ನ ಸಚಿನ್ ಬಂದು ನಾನು ಕರ್ಕೊಂಡೋಗಿ ಹೆಲ್ಪ್ ಮಾಡಿರೋದು ಹೇಮಂತು. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡೋಕ್ಕೆ ಇಷ್ಟ, ನಂಗೆ ಡೈವರ್ಸ್ ಬೇಕಷ್ಟೇ. ನನಗೆ ಮಹೇಶ್, ಹೇಮಂತು, ಪ್ರಕಾಶ್ ಅವರೆಲ್ಲ ನನಗೆ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ. ನಾನು ಈಗ ನನಗೆ ಮೀಡಿಯಾದ ಹತ್ರ ಹೋಗಿ ನನ್ನ ಮಾನ ಮರ್ಯಾದೆ ಎಲ್ಲಾನು ಕಳೆದಿದ್ದಾರೆ. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಡಿವೋರ್ಸ್ ಬೇಕಷ್ಟೇ. ಈಗ ನನಗೆ ಬಲವಂತ ಮಾಡಿ ನನಗೆ ಹಿಂಸೆ ಕೊಡ್ತಾ ಇದ್ರೆ ನಾನು ಸೈನ್ ಹಾಕಿ ನನಗೆ ಅವ್ರ ಹೆಸರನ್ನ ಬರ್ದಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ. ಅವ್ನು ಚೆನ್ನಾಗಿ ನೋಡ್ಕೋತಾನೆ ಸರ್. ಇಷ್ಟೆಲ್ಲ ಈಗ ನನ್ನಿಂದ ಅವನಿಗೆ ಅವ್ನು ಹಾಸನದಲ್ಲಿ ಒಳ್ಳೆ ಹೆಸರಿದೆ ಸರ್. ಅವ್ನಿಗೆ ಇಷ್ಟೆಲ್ಲ ನೇಮ್ ಹಾಳಾದ್ರು, ಅವ್ನು ಕೆರಿಯರ್ ಹಾಳಾದ್ರು ಅವ್ರು ತಲೆ ಕೆಡ್ಸ್ಕೊತಿಲ್ಲ ಸರ್. ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಅವ್ರಿಗೆ ನಾನೇ ಬೇಕು ಅಂತ ಇದ್ದಿದ್ರೆ ನನ್ಗೆ ಪ್ರಕಾಶ್ ಅವ್ರಿಗೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಈ ತರ ಇದ್ ಮಾಡ್ತಿರಲ್ಲ ಸರ್, ಏನೋ ಒಂದು ಮಾತಾಡ್ಬೋದಿತ್ತು. ಇವ್ರಿಗೆ ನನ್ನ ಮರ್ಯಾದೆ ಕಳಿಬೇಕು, ನನ್ನ ಕುಕುಲಾಸ್ ಎಲ್ಲ ಬರ್ಸ್ಕೋಬೇಕು ಅಂತ ಇಂಟೆನ್ಷನ್ ಈ ತರ ಮಾಡಿದಾರೆ ಹೊರತು ನಾನ್ ಬೇಕು ಅಂತ ಈ ತರ ಮಾಡಿಲ್ಲ ಸರ್. ಅವರು ನಾನ್ ಸತ್ರುನು ಅವ್ರ ತಲೆಗೆ ಹೋಗ್ಬಾರ್ದು. ಏನಾದ್ರು ಹೆಚ್ಚು ಕಡಿಮೆ ನಾನ್ ಸತ್ರುನು ಅವ್ರ ಇದಕ್ಕೆ ಹೋಗ್ಬಾರ್ದು ಅಂತ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡಿದಾರೆ ಹೊರತು ನಾನ್ ಬೇಕು ಅಂತ ಈ ತರ ಮಾಡಿಲ್ಲ ಸರ್.